ಫಾಲ್ಕನ್ ಮಾಲ್ಗೆ ಹೋಗೋದನ್ನೆಲ್ಲ ಒಂದು ಬ್ಲಾಗ ಅಂತ ಇದ್ದಾರೆ. ಇನ್ನೇನು ಮಾಲ್ಡೀವ್ಸ್ಗೆ ಹೋಗೋಕ್ಕಾಗುತ್ತಾ? ಇವರಂತೂ ಏನು ಮಾತಾಡೋಲ್ಲ, ನಾನು ವೀಡಿಯೋ ಮಾಡಿದ್ರು ಬಿಡ್ತಾ ಇಲ್ಲ. ನಮ್ಮ ಹಸ್ಬೆಂಡ್ ಇದ್ರೆ ನನಗೆ ಏನು ಮಾತಾಡೋಕ್ಕಾಗಲ್ಲ, ಬರೀ ಒಂದು ವೀಡಿಯೋ ತೆಗೀರಿ ಅಂದರೆ ತೆಗಿತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಗ್ರೀನರಿ. ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಮ್ಮ ಪಾಪು ಆಟಾಡ್ಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಫಾಲ್ಕನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ನೀವು ಜಾಸ್ತಿ ಆಡಬೇಡಿ ಇಲ್ಲಿ. ನಮ್ಮ ಹಸ್ಬೆಂಡು ಫಾಲ್ಕನ್ ಮಾಲ್ಗೆ ಹೋಗೋದನ್ನೆಲ್ಲ ಒಂದು ಬ್ಲಾಗ ಅಂತ ಇದ್ದಾರೆ. ಇನ್ನೇನು ಮಾಲ್ಡೀವ್ಸ್ಗೆ ಹೋಗೋಕ್ಕಾಗುತ್ತಾ? ಡೈಲಿ ನಾವು ನೋ ಕಾಮೆಂಟ್ಸ್. ಏನು ಮಾಡ್ತೀವೋ ಅದನ್ನೇ ತೋರಿಸ್ಬೇಕು. ಸೊ ಮಾಲ್ ಕೂಡ ಆ ಥರ ಬಂದ್ಬಿಡೋದು. ಬನ್ನಿ ಏನೆಲ್ಲ ಮಾಡ್ತೀವಿ ಇವತ್ತು ಅಂತ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂತ ಇವಾಗ No baby, you want blue car, right? Go. No. Why? No. This is my car, bro. No. Oh, okay. Your car, baby car. This one is baby car, okay? So ಇದೇ ನೋಡಿ ನಮ್ಮ ಮನೆ ಹತ್ರ ಇರೋ ಫಾಲ್ಕನ್ ಫೋರಮ್ ಮಾಲ್, ನಾಟ್ ಫಾಲ್ಕನ್. ಟೈಮ್ ಬಂದು 12:30 ಆಗಿದೆ. ವಾಪಸ್ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ. ಇವತ್ತಿನ ವ್ಲಾಗ್ ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಂಡು. ಸೊ ಬೇಗನೆ ಹೊರಟ್ವಿ. ಆಲ್ಮೋಸ್ಟ್ ನಾವು ಹೊರಟಾಗ ಒಂದು 12:30 ಅನಿಸುತ್ತೆ. ಅಲ್ಲಿಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಒಂದು 1 o'clock ಅಷ್ಟೇ. ಆ ಮನೆಗೆ ಬೇಗ ಬಂದು ಮನೇಲಿ ಲಂಚ್ ಮಾಡೋಣ ಅಂದ್ಕೊಂಡ್ವಿ. ಸುಮ್ಮನೆ ಹೊರಗಡೆ ತಿನ್ನೋದಂತೂ ನಮ್ಗೆ ಇಷ್ಟನೇ ಆಗಲ್ಲ. ಆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಒಂಥರ ಅದಕ್ಕೇ ಅಲ್ಲೇ ರೀಚ್ ಆಗಿ ಅಲ್ಲಿಂದನೇ ಮಟನೆಲ್ಲ ತೊಗೊಂಡೋಗಿ ಮನೇಲಿ ಮಾಡೋಣ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಲೇಟ್ ಆಯಿತು. ಸೊ ಲಾಗ್ ನೋಡೋರಿಗೆ ಅನಿಸ್ತಾ ಇರುತ್ತೆ ಏನಿದು ಇವ್ರ ಹಸ್ಬೆಂಡ್ ಜೊತೆ ವೀಡಿಯೋನೇ ಮಾಡಲ್ಲ ಅಂತ. ಅವ್ರಿಗೆ ವೀಡಿಯೋದಲ್ಲೆಲ್ಲ ಬರೋದಕ್ಕೆ ಇಷ್ಟನೇ ಇರಲ್ಲ. ಆ್ಯಂಡ್ ಅವ್ರು ಮಾತು ಕೂಡ ಆಡಲ್ಲ. ನಾನು ಯಾವಾಗಲೂ ಅವ್ರನ್ನ ಐಡ್ ಮಾಡಿಕೊಂಡೇ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಮತ್ತೆ ಕ್ವಶನ್ ಕೇಳ್ತಾ ಇರಬೇಡಿ. ಅವ್ರಿಗೆ ವಿಡಿಯೋದಲ್ಲಿ ಮಾತಾಡೋದಕ್ಕಾಗಲಿ ವಿಡಿಯೋದಲ್ಲಿ ಬರೋದು ಕೂಡ ಇಷ್ಟ ಇಲ್ಲ. ಈ ವಿಡಿಯೋ ಹಾಕಿದ್ಮೇಲೆ ಏನು ಬೈತಾರೋ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಕೇಳ್ತಾನೆ ಇರ್ತಾರಲ್ಲ ಅಂತ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಬಂದ್ವಿ ಮಾಲ್ ಒಳಗಡೆ. ಇವರಂತೂ ಏನು ಮಾತಾಡಲ್ಲ, ನಾನು ವೀಡಿಯೋ ಮಾಡಿದ್ರು ಬಿಡ್ತಾ ಇಲ್ಲ. ಇವಾಗಿದ್ದ ಅಂತಲ್ಲ, ಸ್ಟಾರ್ಟಿಂಗಿಂದನೂ ಅಷ್ಟೇ. ಅವರು ವಾಟ್ಸಪ್ಪಲ್ಲಿ ಕೂಡ ನಮ್ಮ ಫೋಟೋಗಳು ಹಾಕ್ಕೊಳ್ಳಲ್ಲ, ಅವ್ರ ಫೋಟೋನೂ ಹಾಕ್ಕೊಳ್ಳಲ್ಲ. ಅವ್ರು ಆ ಥರ ಇರೋರಿಗೆ ನಾವು ಈ ಥರ ಹೋಗಿ ಹಿಂಸೆ ಕೂಡ ಮಾಡೋಕ್ಕಾಗಲ್ಲ, ಮಾತಾಡಿ ಅದು ಇದು ಅಂತ. ಸೊ ನಾನು ವೀಡಿಯೋಸ್ ಮಾಡ್ತೀನಿ, ಬಟ್ ಸ್ಟಾರ್ಟಿಂಗ್ ಬೇಡಾನೆ ಅಂತಿದ್ರು. ನಾನು ಇವಾಗ ಸುಮ್ಮನೆ ನೋಡೋರಿಗೆಲ್ಲ ಏನಕ್ಕೆ ಏನಾದ್ರು ತಪ್ಪು ತಿಳ್ಕೊತಾರೆ ಅಂತ ಅವ್ರನ್ನ ಕೂಡ ಕವರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಮಾಲೆಲ್ಲ ಸುಮ್ಮನೆ ಒಂದು ರೌಂಡ್ ಹಂಗೆ ಸುತ್ತಾಡ್ತಾ ಇದ್ದೀವಿ. ಪಾಪು ಅಂತೂ ತುಂಬಾ ಖುಷಿಪಟ್ಲು. ಅವಳು ಯಾವಾಗಲೂ ಮನೇಲಿರೋದಕ್ಕಿಂತ ಹೊರಗಡೆ ಹೋಗೋದಕ್ಕೆ ತುಂಬ ಇಷ್ಟಪಡ್ತಾಳೆ ಇತ್ತೀಚೆಗೆ. ನಮಗೋಸ್ಕರ ಅಲ್ಲ ಅಂದ್ರೂ ಅವಳಿಗೋಸ್ಕರನಾದರೂ ಎಲ್ಲಾದರೂ ಕರ್ಕೊಂಡು ಹೋಗ್ತಾನೆ ಇರಬೇಕು ವೀಕ್ಲಿ ಒನ್ಸ್ ಅವಳನ್ನ. ಸೊ ಇದು ಫೋರಮ್ ಮಾಲ್. ಸ್ವಲ್ಪ ಜನ ಗೊತ್ತಿರುತ್ತೆ ಅನಿಸುತ್ತೆ. ಈ ಕೋಣನಕುಂಟೆ ಹತ್ರ ಇರೋ ಫೋರಮ್ ಮಾಲ್, ಇಲ್ಲಿಗೆ ಹೋಗಿದ್ವಿ. ಏನು ಮಾಡ್ತಾ ಇದ್ದೀರಾ ಈಗ ಕೂತ್ಕೊಂಡು? ಕೋರ್ಟ್ ಹತ್ರ ಬಂದು ಕೂತ್ಕೊಂಡಿದ್ದೀವಿ. ನಮ್ಮ ಹಸ್ಬೆಂಡ್ ಇದ್ರೆ ನನಗೆ ಏನು ಮಾತಾಡೋಕ್ಕಾಗಲ್ಲ, ಬರೀ ರೇಗಿಸ್ತಾನೆ ಇರ್ತಾರೆ. ಸೊ ಆಲ್ಮೋಸ್ಟ್ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಬರೀ ವೀಡಿಯೋಸ್ ತೊಗೊಂಡು. ಸೊ ಇವಾಗ ಫಸ್ಟು ಗೇಮ್ಸ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಏನಾದರೂ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಮನೆಗೆ ಹೋಗೋದು. ಜಾಸ್ತಿ ಊಟನೂ ತಿನ್ನೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಮತ್ತು ಅಷ್ಟೊಂದು ಚೆನ್ನಾಗಿರಲ್ಲ. ಮನೇಲೇ ಹೋಗಿ ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಗೆ ಇಲ್ಲೊಂದು ಲೂಲು ಮಾರ್ಕೆಟ್ ಅಂತ ಇದೆ, ಅಲ್ಲೂ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡಬೇಕು. ಸೊ ಮತ್ತೆ ಸಿಗ್ತೀನಿ, ನೋಡ್ತಾ ಇರಿ ಹಾಗೆ ವಿಡಿಯೋನ. ಒಂದು ವೀಡಿಯೋ ತೆಗೀರಿ ಅಂದರೆ ತೆಗಿತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಗ್ರೀನರಿ. ಹಾಗೆ ತೋರಿಸ್ತೀವಿ ರೀ. ಒಂದು ಫೋಟೋ ವೀಡಿಯೋ ಮಾಡಿಕೊಡಿ ಅಂದರೆ ಮಾಡಿಕೊಟ್ಟಿಲ್ಲ, ಹೆಂಗೆಂಗೋ ಬ್ಲರ್ ಆಗಿ ತೆಗ್ದಿದ್ದಾರೆ.
ಸೊ ಇವಾಗ ಗೇಮ್ಸ್ ಹತ್ರ ಹೋಗ್ತಾ ಇದ್ದೀವಿ, ಮತ್ತೆ ಸಿಗ್ತೀನಿ ಗೇಮ್ಸ್ ಹತ್ರ ಹೋದ್ಮೇಲೆ. ವಾಯ್ಸ್ ಎಷ್ಟು ಜೋರ ಕೇಳಿಸ್ತಿದೆ. ಸೊ ಇದೇ ಗೇಮ್ಸ್. ಪಾಪುಗೆ ಇನ್ನೂ 3 ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ಅವಳಿಗೆ ಏನು ಗೇಮ್ಸ್ ಇವಾಗ ಮಿನಿಮಮ್ಮಲ್ಲಿ 1500 ಇತ್ತು, ತೊಗೊಂಡ್ರು ವೇಸ್ಟು. ಸುಮ್ಮನೆ ಒಂದು 2-3 ಗೇಮ್ಸ್ಗೆಲ್ಲ ನಾವು ಬರೋದು ಕೂಡ ಇವಾಗ ಬಂದರೆ ಇನ್ನೊಂದು 6 ಮಂತ್ಸ್ಗೆ ಬರೋದು. ಜಾಸ್ತಿ ಮಾಲ್ಸ್ಗೆಲ್ಲ ಹೋಗಲ್ಲ. ಸೊ ಅದಕ್ಕೆ ಟಿಕೆಟ್ ಏನು ತೊಗೊಂಡಿಲ್ಲ. ಸುಮ್ಮನೆ ಹಂಗೆ ಅವಳು ಕೂಡ ಆಟಾಡ್ಕೊಂಡಿದ್ಲು, ಅದೇ ಥರನೇ ಆಟಾಡ್ಸ್ಕೊಂಡು ಬಂದ್ವಿ. ಒಂದು 4-5 ಇಯರ್ಸ್ ಆದ್ರೂ ಒಂದು ಸ್ವಲ್ಪ ಐಡಿಯಾ ಇರುತ್ತೆ. ಇವಳಿನ್ನ ಚಿಕ್ಕವಳು ಅಂದ್ಬಿಟ್ಟು ನಾವು ಟಿಕೆಟ್ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಮಾಲ್ಗೆಲ್ಲ ಹೋಗಿ ಈ ಥರದ್ದೆಲ್ಲ ಗೇಮ್ಸ್ ಎಲ್ಲ ಆಡ್ಸೋದಕ್ಕೆ ಇಷ್ಟನೂ ಆಗಲ್ಲ. ಮಕ್ಕಳನ್ನ ಆದಷ್ಟು ಹೊರಗಡೆ ಇವಾಗ ಪಾರ್ಕ್ ಇರ್ಬೋದು, ಈ ಥರ ಮನೆ ಅಕ್ಕಪಕ್ಕ ಮಕ್ಕಳ ಜೊತೆ ಆ ಥರ ಆಟಾಡ್ಸೋದು. ಅವರು ಬೇಗನೆ ತುಂಬ ಬುದ್ಧಿ ಕೂಡ ಚುರುಕಾಗುತ್ತೆ. ಈ ಥರ ಮಿಷಿನ್ಸಲ್ಲಿ ಜೊತೆಲ್ಲ ಆಟಾಡೋದೆಲ್ಲ ಏನು ಚೆನ್ನಾಗಿರುತ್ತೆ. ಪಾಪ ಮನೇಲಿದ್ದಾಗಲೂ ಕೂಡ ಬರೀ TV ಫೋನ್ ಅದು ಇದು ಅಂದ್ಕೊಂಡೇ ಇರ್ತಾರೆ. ಅಟ್ಲೀಸ್ಟ್ ಅವ್ರನ್ನ ಹೊರಗಡೆ ಆದಷ್ಟು ನೇಚರ್ ಜೊತೆ ಅವ್ರನ್ನ ಬೆರೆಯೋದಕ್ಕೆ ಬಿಡಬೇಕು. ಅಟ್ಲೀಸ್ಟ್ ಪಾರ್ಕ್ ಆದರೂ ಕರ್ಕೊಂಡೋದ್ರೆ ಎಷ್ಟೋ ಒಳ್ಳೆ ಮೈಗೆ ಕೂಡ ಎಕ್ಸಸೈಸ್ ಆಗುತ್ತೆ, ಎಲ್ಲ ಥರ ಇರುತ್ತೆ. ಇಲ್ಲೂ ಕೂಡ ಸೇಮ್ ಮನೆ ಥರನೇ, ಮನೇಲಿ ಇವಾಗ ಯಾವ ಥರ ಕುತ್ಕೊಂಡು ಇರ್ತಾರೋ ಇದು ಅದೇ ಥರ ಕಲ್ಚರ್ ಆಗುತ್ತೆ. ನನಗೆ ಈ ಮಾಲ್ ಕಲ್ಚರ್ ಅಂತೂ ಒಂಚೂರು ಇಷ್ಟನೇ ಆಗಲ್ಲ. ಶಾಪಿಂಗ್ ಅದೆಲ್ಲ ಓಕೆ, ಜನಗಳನ್ನ ಸುಮ್ಮನೆ ಆ ಥರ ನೋಡ್ಕೊಂಡು ಬರ್ಬೋದು. ಇದನ್ನೇ ಹ್ಯಾಬಿಚುಯೇಟ್ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಅದೆಲ್ಲ ನಮ್ಮ ಜನ್ರೇಷನ್ಗೆ ಅನಿಸುತ್ತೆ. ಈಗಿನ ಜನ್ರೇಷನ್ ಮಕ್ಕಳಿಗೆ ಎಲ್ಲ ಥರನೂ ಗೊತ್ತಿರಬೇಕು ಅಂತ ಹೇಳಿ ಅವಾಗ ಈ ಥರ ಇದನ್ನು ಕೂಡ ಇಂಟ್ರಡ್ಯೂಸ್ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ. ಕಾಲ ಯಾವ ಥರ ಹೋಗ್ತಿರುತ್ತೋ ನಾವು ಅದನ್ನು ಫಾಲೋ ಮಾಡಲೇಬೇಕು. ಬಟ್ ಹಾಗಂತ ಇದನ್ನು ಕೂಡ ಅತಿಯಾಗಿ ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೇಚರ್ ಜೊತೆ ಬೇರೆದಕ್ಕೆ. ಹಾಗೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಕೂಡ ಜಾಯ್ನ್ ಆದರು. ಇಲ್ಲಿ ನೋಡಿ ಯಾರೋ ಗೇಮ್ ಆಡ್ಬಿಟ್ಟು, ಪಾಪ ಯಾರೋ ಸ್ಕೂಲ್ ಮಕ್ಕಳು ಅನಿಸುತ್ತೆ, ಎಲ್ಲನೂ ಅರ್ಧಂಬರ್ಧ ಆಡಿ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಇವರಿಬ್ಬರು ಹೋಗ್ಬಿಟ್ಟು ಅದನ್ನು ಆಟ ಆಡ್ಕೊಂಡಿದ್ದಾರೆ, ಗೋಲ್ ಮಾಡಿಕೊಂಡು. ಫುಟ್ಬಾಲ್ ಗೇಮ್ ಇದು. ಸೊ ನೋಡಿ, ಚಿಕ್ಕ ಮಕ್ಕಳು ಬಂದರೆ ಹಿಂಗೆ ಅನಿಸುತ್ತೆ. ಪಾಪ ಪೇರೆಂಟ್ಸ್ ಬಂದಿದ್ರು ಈ ಥರ ಭಾಗಕ್ಕೆ ಬಿಡ್ತಾ ಇರಲಿಲ್ಲ. ಎಷ್ಟೊಂದು ಗೇಮ್ನ ಅರ್ಧರ್ಧನಕ್ಕೆ ಆಡಿಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಸುಮ್ಮನೆ ನೋಡೋಣ ಅಂತ ಇವ್ರು ಹೋಗಿ ಟ್ರೈ ಮಾಡಿದ್ರು. ಅದು ವರ್ಕ್ ಆಗ್ತಿದೆ. ಫಸ್ಟ್ ಆಮೇಲೆ ಪ್ಲ್ಯಾನ್ ಮಾಡಿದ್ವಿ ತಗೊಳ್ಳೋಣ ಅಟ್ಲೀಸ್ಟ್ ಒಂದು 2-3 ಗೇಮ್ಸ್ಗೆ ಅಂದರೆ ಅವರು ಒಂದೊಂದು ಗೇಮ್ಗೂ ಆ ಥರ ಕೊಡಲ್ವಂತೆ. ಫುಲ್ಲು 1600 ಏನಿದೆ ಅದನ್ನೇ ಮಿನಿಮಮ್ ಮಾಡಿಸ್ಬೇಕಂತ ಹೇಳಿದ್ರು. ಸುಮ್ಮನೆ ವೇಸ್ಟು ಬೇಡ ಅಂತ ಅಂದ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಲೈಕ್ ಇಟ್ ಬೇಬಿ ದಿಶಾ ವಾಟರ್. ಇಲ್ಲಿ ನೋಡಿ ಡಾಲ್ಸ್ದೆಲ್ಲ ಇದೆ ಗೇಮ್. ಚಿಕ್ಕ ಮಕ್ಳಿಗಾದರೆ ಟ್ರೈನ್ಸ್ ಇದೆ. ಇದೇನೇನೋ ಗೊತ್ತಿಲ್ಲ ನನಗೆ ಅಷ್ಟೊಂದು. ಪಾರ್ಟಿ ಹಾಲ್ ಅಂತ ಏನೋ, ಜುರಾಸಿಕ್ ಪಾರ್ಕ್. ಇದು ಟ್ರೈನು ಏನೋ ಬೋಟ್ ಅನಿಸುತ್ತೆ, ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಅಂತೂ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಒಬ್ಬಳೇ ಬಂದಿದ್ದೀನಿ. ನೋಡಿ ಈ ಥರ ಇದೆ ನಮ್ಮ ಮನೆ ಹತ್ರ ಇರೋ ಫೋರಮ್ ಮಾಲಲ್ಲಿ. ನೋಡಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಮ್ಮ ಪಾಪು ಆಟ ಆಡ್ಸೋಣ ಅಂತ ಕರ್ಕೊಬಂದ್ಬಿಟ್ಟು. ನೀನು ಪಪ್ಪ ಮಾತ್ರ ಹೋಗ್ಬೇಕಲ್ಲ. ನೀನು ಬಾ ಈ ಕಡೆ, ಪಾಪ ಆಮೇಲೆ ನೀನು, ಆಮೇಲೆ ಪಪ್ಪ ಆದ್ಮೇಲೆ ನೀನು. ಕ್ರಿಕೆಟ್ ಆಡ್ತಾ ಇದ್ದಾರೆ. ನಮ್ಮ ಪಾಪು ಆಟ ಆಡ್ಸಿ ಅಂದರೆ ಮತ್ತೆ 6.
ಎತ್ಕೊಂಬತ್ತವಳೆ. ನೋ ಅವ್ರ ಡ್ಯಾಡಿ ಕ್ರಿಕೆಟ್ ಆಡೋದು ನೋಡಿ ನಮ್ಮ ಪಾಪನೂ ಓದ್ಲು ನನಗೂ ಆಡಿಸ್ತಾರೆ ಅಂತ. ಅವಳಿನ ಚಿಕ್ಕವಳಲ್ವ, ಅದೆಲ್ಲ ಗೊತ್ತಾಗಲ್ಲ. ಪಾಪ ಬೇಜಾರು ಮಾಡ್ಕೊಂಡು ಬರ್ತಾಯಿದ್ಲು, ಅದನ್ನು ನೋಡಿ ನನಗೂ ಸ್ವಲ್ಪ ಬೇಜಾರಾಯಿತು. ಇವಾಗೇನೋ ಚಿಕ್ಕವಳು, ನಾವೇನು ಹೇಳಿದ್ರು ಕೇಳ್ತಾಳೆ. ಇನ್ನೊಂದು ಸ್ವಲ್ಪ ಬುದ್ಧಿ ಬಂದು ಹಠ ಮಾಡೋದು ಕಲ್ತ್ಕೊಂಡ್ರೆ ಏನು ಮಾಡೋದು ಅನ್ಕೋತಾ ಇದ್ವಿ. ಬಟ್ ಚಿಕ್ಕ ಮಕ್ಕಳಿಂದನೇ ನಾವು ಸ್ವಲ್ಪ ಅವ್ರನ್ನ ಹೇಳಿದ್ದು ಎಲ್ಲ ಕೊಡಿಸ್ಕೊಂಡಿರಬಾರ್ದು. ಮುಂದೆನೂ ಕೂಡ ಅದೇ ಥರ ಕಲ್ತ್ಕೋತಾರೆ. ಸೊ ಹಂಗೆ ಅದೇ ಥರ ಟೈಮ್ ಪಾಸ್ ಮಾಡಿಕೊಂಡು ಇವಾಗ ಅಲ್ಲಿ ಲೂಲು ಡೈಲಿ ಅಂತ ಇದೆ, ಅಂದರೆ ಶಾಪಿಂಗ್ ಏನಾದರೂ ಮಾಡ್ಬೋದು ಮನೆಗೆ ಬೇಕಾಗಿರೋದು. ಬಟ್ ಅಲ್ಲೋಗಿ ನೋಡಿದ್ರೆ ಏನಪ್ಪ, ಲಾಸ್ಟ್ ಟೈಮ್ ಕೂಡ ಹಿಂಗೆ ಮಾಡಿದ್ರು. ಕ್ಯಾಮ್ರಾ ಅಲ್ಲೋ ಇಲ್ಲ, ಫಸ್ಟೇ ಪರ್ಮಿಷನ್ ತೊಗೋಬೇಕು ಅಂತ ನನಗೆ ಗೊತ್ತಿತ್ತು. ಆದ್ರೂ ಸ್ವಲ್ಪ ಎಲ್ಲ ವೀಡಿಯೋಸ್ ಮಾಡ್ಕೊತಾ ಇದ್ದೆ. ಬಟ್ ಆಮೇಲೆ ಫೈನಲಾಗಿ ಅಲ್ಲಿ ಇದೆಲ್ಲ ಸಿಗುತ್ತೆ, ಪಿಕಲ್ಸ್ ಮತ್ತು ಜಾಮ್ ಎಲ್ಲ ಬರೀ 100 ಗ್ರಾಮ್ಸ್ಗೆ 20 ರೂಪೀಸ್ 30 ರೂಪೀಸ್ ಆ ಥರ. ಆ ಏರಿಯಾಗೆ ಹೋಗಿ ಮಾಡ್ಕೋಬೇಕಾದ್ರೆ ಇಲ್ಲ ಮೇಡಮ್ ಮಾಡೋ ಆಗಿಲ್ಲ, ಪರ್ಮಿಷನ್ ತೊಗೋಬೇಕು ಅಂತ ಹೇಳಿದ್ರು. Take it baby biscuit. ಏನದು ನೋಡಿ ಎಣ್ಣೆ. ನಮ್ಮ ಪಾಪು ಸ್ಲೀಪಿಂಗ್. ನೋ ಸ್ಲೀಪಿಂಗ್ ಬೇಬಿ, ಮಮ್ಮು ತಿನ್ಕೊ ಹೋಗೋಣ. ಸೊ ನಮ್ಮ ಪಾಪು ನೋಡಿ ಮಲ್ಕೋತಾ ಇದ್ದಾಳೆ, ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ ಇನ್ನು. ಪಾಪು ನೋ ಸ್ಲೀಪಿಂಗ್ ಬೇಬಿ, ಅವ್ಳು ಆ್ಯಕ್ಚುಲಿ ಸುಕ್ಕೆ ಸ್ಲೀಪಿಂಗ್ ಟೈಮು, ಅದಕ್ಕೆ ಮಲ್ಕೋತಾ ಇದ್ದಾಳೆ. ಗೆಟ್ ಅಪ್ ಬೇಬಿ. ಇಷ್ಟಾಗಿದೆ ಶಾಪಿಂಗ್. ಇನ್ನೂ ಏನೇನು ತೊಗೊಳ್ಳೋಣ ನೋಡೋಣ ಬನ್ನಿ. ಅತ್ಯಂತ ಚಿನ್ನದ ಅಂಗಡಿಲೇ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ. ಇಲ್ಲಿ ಏನೋ ಗೊತ್ತಿಲ್ಲ ಪಾಪ. ಫೈನಲಾಗಿ ನಾನು ಹೇಳ್ತೀನಿ ಎಲ್ಲಿ ಬೇಡ ಅಂದರು ಅಂತ. ಸೊ ತುಂಬಾ ವೆರೈಟೀಸ್ ಇದೆ. ನಿಮಗೇನಾದರೂ ಇವಾಗ ಮನೆಗೆ ಗ್ರೋಸರೀಸ್ ಆಗಿರ್ಬೋದು ಎಲ್ಲ ಇದೆ, ಪ್ರತಿಯೊಂದು ಇದೆ. ನೀವೇನಾದರೂ ಹೋಗಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ಏನೋ ಆಫರ್ ಕೂಡ ನಡೀತಾ ಇತ್ತು ಇವಾಗ. ನಾವು ಗ್ರೋಸರೀಸ್ ಎಲ್ಲ ಏನೂ ಬೇಕಾಗಿರಲಿಲ್ಲ, ಜಸ್ಟ್ ಏನಾದ್ರು ಪಿಜ್ಜಾ ಮಾಡೋಣ ಅಂದ್ಕೊಂಡು ಪಿಜ್ಜಾ ಬೇಸ್, ಇಲ್ಲಾಂದರೆ ಉಪ್ಪಿನಕಾಯಿ ಮತ್ತು ಜಾಮ್ ಅದೆಲ್ಲ ತುಂಬ ಕಡಿಮೆಗೆ ಸಿಗುತ್ತೆ. ಸೊ ಅದನ್ನು ತೊಗೊಳ್ಳೋಣ ಅಂತ ಹೋಗಿ ಎಲ್ಲನೂ ಹಂಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ. ಸೊ ತರಕಾರಿಗಳು ಅಷ್ಟೇ ತುಂಬಾ ಫ್ರೆಶ್ ಆಗಿರುತ್ತೆ. ನಿಂಬೆಹಣ್ಣು ತುಂಬ ಚೆನ್ನಾಗಿತ್ತು. ನಾವು ಅಂಗಡೀಲಿ ತೊಗೊಂಡಾಗ ಅಷ್ಟು ಚೆನ್ನಾಗಿರಲ್ಲ, ಅದನ್ನು ತೊಗೊಂಡ್ವಿ. ಮತ್ತು ತೆಂಗಿನಕಾಯಿ ಸ್ವಲ್ಪ ರೇಟ್ ಕಡಿಮೆ ಇತ್ತು, ಅದನ್ನು ತೊಗೊಂಡ್ವಿ. ನೋಡಿ ಈ ಕಡೆ ಎಲ್ಲ ಫುಲ್ಲು ಬೇಕ್ರಿ ಐಟಮ್ಸು, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ತಗೊಳ್ಳಿಲ್ಲ, ಬೇಕ್ರಿ ಐಟಮ್ಸ್ ಎಲ್ಲ ಬೇಡ ಅಂತ. ಜಸ್ಟ್ ನಾನು ವಡಾಪಾವ್ ಮಾಡೋದಕ್ಕೆ ಅದೊಂದು ಬ್ರೆಡ್ಡು ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ. ಈ ಕಡೆ ಎಲ್ಲ ನೋಡಿ ಅಂತ ಫ್ರೆಶ್ ಆಗಿರುತ್ತೆ ಇದು ಎಲ್ಲನೂ ಕೂಡ. ಫ್ರೂಟ್ಸ್ ಆಗಿರ್ಬೋದು ಮತ್ತು ಸೊಪ್ಪು ತರಕಾರಿಗಳು ಎಲ್ಲ ಥರ ಸಿಗುತ್ತೆ. ನೀವು ಇಲ್ಲಿ ಹೋಗ್ಬಿಟ್ರೆ ಸ್ಟಾರ್ಟಿಂಗ್ ಅಂದರೆ ಎಲ್ಲೋ ಒಂದೊಂದು ಸಿಗದೆ ಥರ ಇರ್ಬೋದು ಅಷ್ಟೇ, ಎಲ್ಲ ಕೂಡ ಸಿಗುತ್ತೆ. ಈ ಹೋಟೆಲ್ ಥರನೂ ಕೌಂಟರ್ ಮಾಡ್ಕೊಂಡಿದ್ದಾರೆ, ಅದನ್ನು ವೀಡಿಯೋ ಮಾಡೋಕ್ಕೆ ಹೋದೆ. ಬಟ್ ಅವರು ಬೇಡ ಅಂತ ಹೇಳ್ಬಿಟ್ರು. ಮತ್ತು ಲೇಟ್ ಬೇರೆ ಆಗಿದ್ದು, ಯಾರಪ್ಪ ಹೋಗಿ ಪರ್ಮಿಷನ್ ತೊಗೋತಾರೆ ಅಂತ ಅದನ್ನು ಮಾಡಿಲ್ಲ. ನೋಡಿ ಮಶ್ರೂಮ್ ಆಗಿರ್ಬೋದು, ಸ್ವೀಟ್ ಕಾರ್ನ್ಸ್ ಅಂತೆ ನೋಡಿ, ಆ್ಯಪಲ್ ಬೇಕ್ರಿ ಇದೆ, ವಾಟರ್ ಮೆಲನ್. ಬೇಡ, ನಾನು ಒಂದು ವಿಡಿಯೋನೂ ಮಾಡ್ಕೊತಾ ಇಲ್ಲ, ನಾನೇ ನಾನು ಹೇಳಿದ್ನಲ್ಲ ಫುಡ್ಡೆಲ್ಲ ಸಿಗುತ್ತೆ ಅಂತ, ಸಖತ್ತಾಗಿರುತ್ತೆ. ನಾವಿವತ್ತು ಮನೆಗೆ ಕೂಡ ತೊಗೊಂಡು ಬಂದಿದ್ದೀವಿ. ಸೊ ಇಲ್ಲಿಂದ ನಮಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಸೊ ಸ್ಟಾಪ್ ಮಾಡಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಮ್ಮ ಬೇಬಿ ಅಂತೂ ಫುಲ್ ನಿದ್ದೆ ಮಾಡ್ತಾಯಿದೆ. ಲೂಲು ಡೈರಿ. ಲೂಲು ಮಾರ್ಕೆಟಿಂದ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನೆಲ್ಲ ತೊಗೊಂಡಿದ್ದೀವಿ ಅಂತ. ಊಟ ಕೂಡ ಇಲ್ಲಿ ಮಾಡೋಕ್ಕಾಗಿಲ್ಲ, ಇಲ್ಲೇ ಪಾರ್ಸಲ್ ತೊಗೊಂಡಿದ್ದೀವಿ. ಒಳಗಡೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಇಲ್ಲೂ ಕೂಡ. ಫಸ್ಟೇ ನಾವು ಪರ್ಮಿಷನ್ ತೊಗೋಬೇಕಿತ್ತಂತೆ. ನೆಕ್ಸ್ಟು ನಾವು ಬರೀ ಇವಾಗ ಏನಪ್ಪ ಉಪ್ಪಿನಕಾಯಿ ಮತ್ತು ಜಾಮ್ಗಳೆಲ್ಲ ಹೇಳಿದ್ನಲ್ಲ, ತುಂಬ ಕಡಿಮೆಗೆ ಸಿಗುತ್ತೆ. 100 ಗ್ರಾಮ್ಸ್ಗೆಲ್ಲ ಒಂದು 25 ಇರ್ಬೋದು, ಆ ಥರ ಸ್ಟಾರ್ಟ್ ಆಗೋದು.
ಮಯೋನೀಸ್ ಆಗಿರ್ಬೋದು, ಕ್ರೀಮ್ ಆ ಥರ ತೊಗೊಂಡೋಗೋಣ ಸಾಕು ಅಂದ್ಕೊಂಡ್ವಿ. ಸುಮ್ಮನೆ ಒಂದೊಂದು ಅಂತ ಆ್ಯಡ್ ಆಗ್ತಾ ಎಷ್ಟು ಬಿಲ್ಲಾಗಿದೆ ಅಂದರೆ ಆಲ್ಮೋಸ್ಟು 4000 ಚೇಂಜ್ ಆಗಿದೆ. ಏನೂ ಐಟಮ್ಸ್ ಇಲ್ಲ ನೋಡಿ, ಎಷ್ಟು ಕಡಿಮೆ ಐಟಮ್ಸ್ಗೆ. ಶಾಪಿಂಗ್ ಹೋದರೆ ಹಿಂಗೆ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಅಂತೂ ಹೋದಾಗ ಹೋಗೋದೇ ಬೇಡ. ಮನೇಲಿ ಎಲ್ಲ ಐಟಮ್ಸ್ ಇತ್ತು, ಆದರೂ ಸುಮ್ಮನೆ ಶಾಪಿಂಗ್ ಹೋಗಿದ್ದೀವಿ ಅಂತ ಸುಮ್ಮನೆ ನೋಡಿದ್ರೆ ಆಸೆ ಆಗುತ್ತೆ. ಹಾಗೆ ಅಲ್ಲೊಂದು ಟ್ರೀ ಚೆನ್ನಾಗಿತ್ತು ಆರ್ಟಿಫಿಷಿಯಲ್. ನಾನು ಪಾಪು ಹೋಗಿ ಫೋಟೋ ತೊಗೊಳ್ಳೋಣ ಅಂತ ತೊಗೋತಾ ಇದ್ವಿ. ಟೈಮ್ ಕೂಡ ಆಗಿತ್ತು, ಆಫ್ಟರ್ನೂನ್ ಲಂಚ್ ಕೂಡ ಮಾಡಿರಲಿಲ್ಲ ಅಲ್ವಾ. ಸೊ ಅಲ್ಲೇ ಪಾರ್ಸೆಲ್ ತೊಗೊಂಡಿದ್ವಿ. ಚಿಕನ್ ತಂದೂರಿ ಮತ್ತು ಇನ್ನೊಂದು ಥರ ಯಾವುದೋ ನಂಗೆ ಮರ್ತೋಗಿದೆ. ಹಾಗೆ ಬಿರಿಯಾನಿ, ರೋಟಿ, ಕರೀಸ್ ಎಲ್ಲ ಕೂಡ ಚೆನ್ನಾಗಿತ್ತು. ಈ ಹೋಟೆಲ್ಗೆ ಹೋಗಿ ಇವಾಗ ತಿಂದಾಗ ಎಷ್ಟು ಬಿಲ್ ಆಗುತ್ತೋ ಅದರಲ್ಲಿ ಒಂದು 70-80% ಥರ ಇತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ. ಸೊ ಇವಾಗ ಶಾಪಿಂಗ್ ಎಲ್ಲ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಎಲ್ಲ ಪಾರ್ಕಿಂಗಲ್ಲಿ ತುಂಬ್ತಾ ಇದ್ದಾರೆ. ಇಲ್ಲಿದೆ ಬೈಲ್ ಪಪ್ಪ. ಸೊ ಇವಾಗ ಶಾಪಿಂಗ್ ಎಲ್ಲ ಆಯಿತು. ಆ ಲೂಲು ಮಾರ್ಕೆಟಲ್ಲಿ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಫ್ರೆಂಡ್ಸ್. ಸೊ ಎಷ್ಟೆಷ್ಟಾಗುತ್ತೋ ಅಷ್ಟು ಸ್ಟಾರ್ಟಿಂಗ್ಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ. ನೋಡಿ ಸೊ ಮನೆಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ಮನೆಗೆ ರೀಚ್ ಆದಾಗ 5 o'clock ಅನಿಸುತ್ತೆ. ಬಿಲ್ ಅಂತೂ ನೋಡಿ ನನಗೆ ಶಾಕೇ ಆಗೋಯಿತು. ಅಷ್ಟೇ ಐಟಮ್ಸ್, ಜಾಸ್ತಿ ಏನೂ ಇಲ್ಲ, ಅದಕ್ಕೆ 4000 ಆಗಿದೆ. ನಂಗೆ ಅದು ಕಾಣಿಸಿಲ್ಲ ಸರಿಯಾಗಿ ಇಲ್ಲ ಹಾಕಿದ್ರು ಅಂತ. ಸೊ 4000 ಅಂತೂ ಆಗಿರುತ್ತೆ ಅಷ್ಟಕ್ಕೇ. ಇವಾಗ ಚಿನ್ನದಿಂದ ಹಿಡಿದು ಎಲ್ಲ ಕಾಸ್ಟ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಹಂಗೆ ಹೋಟೆಲ್ಗೂ ಕೂಡ ಹೋಗೋಕ್ಕಾಗಲ್ಲ ಮತ್ತು ಮನೇಲೂ ಇವಾಗ ಹೋಗಿ ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲಿಂದನೇ ಪಂಜಾಬಿ ಚಿಕನ್ ಹಾಗೆ ಬಿರಿಯಾನಿ ತೊಗೊಂಡು ಬಂದಿದ್ವಿ. ಹಾಗೆ ರೋಟಿನೂ ತೊಗೊಂಡು ಬಂದಿದ್ವಿ, ರೋಟಿ ಮತ್ತು ರಾಜ್ಮಾ ಮಸಾಲ. ಅದನ್ನೆಲ್ಲ ನಾನು ಓಪನ್ ಮಾಡಿ ತೋರ್ಸೋದಕ್ಕೂ ಆಗಿಲ್ಲ, ಅಷ್ಟು ಹೊಟ್ಟೆ ಹಸಿತಾಯಿತ್ತು ಅಂತ ಬೇಗನೆ ಊಟ ಮಾಡ್ಕೊಂಡ್ಬಿಟ್ವಿ. ಜಾಕ್ ಫ್ರೂಟ್ಗೆ ಹೌ ಮಚ್ ದಿಸ್ ಒನ್? 75 rupees ಅಂತ. ಎಷ್ಟಕ್ಕೆ ನಮ್ಮ ಹಳ್ಳಿ ಕಡೆ ಹೋಗಿರೋ ಎಷ್ಟು ಕಡಿಮೆ ಸಿಗ್ತಾಯಿತ್ತು. ಇದು ನೋಡಿ ಬಿರಿಯಾನಿ KG ಲೆಕ್ಕ, ಇದು ½ kg 155. ಇದು ಪಂಜಾಬಿ ಚಿಕನ್ ಅಂತೆ, 1/4 kg ಎಷ್ಟು ಗೊತ್ತಾಗ್ತಾಯಿಲ್ಲ, 236. ಯೋಗರ್ಟ್ ಓನ್ಲಿ 17 rupees. ಹೊಟ್ಟೆ ಹಸಿತಾ ಇದೆ ಅಂತ ಸೊ ಇವಾಗ ತಿಂತಾಯಿದ್ದೀವಿ ನಾನು ಬೇಬಿ. ಇವೇ ತೊಗೊಂಡು ಬಂದಿದ್ದು ನಾವು ಲೂಲು ಮಾರ್ಕೆಟಿಂದ. ಲೂಲು ಜಾಕ್ ಫ್ರೂಟ್ ಜಾಮ್ ಇದು 26 rupees. ಇದು ಸ್ಟ್ರಾಬೆರಿ ಜಾಮ್ ಮತ್ತು ಫ್ರೆಶ್ ಕ್ರೀಮು, ಏನಪ್ಪ ಸ್ಕ್ವಿಡ್ ಪಿಕಲ್ 48 rupees. ಇದೇನಪ್ಪ ಚಿಕನ್ ಪಿಕಲ್ 50 rupees. ಮಯೋನೀಸ್ ಇದು 27. ಬಂದೇ ಇರಪ್ಪ. ಇದು ಏನಿದು ರಾಜ್ಮಾ ಮಸಾಲ, ಅದು ಊಟಕ್ಕೆ ಬಂದಿದ್ದು. ಇಲ್ಲಿ ಈ ಥರದ್ದು ತುಂಬ ಚೆನ್ನಾಗಿ ಸಿಗುತ್ತೆ ಲೂಲು ಮಾರ್ಕೆಟಲ್ಲಿ. ಇದು ಡಾರ್ಕ್ ಚಾಕ್ಲೇಟ್ ಸ್ಪ್ರೆಡ್ಡು 64, ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ ಪ್ಯೂರ್ ಡಾರ್ಕ್ ಚಾಕ್ಲೇಟ್ ಏನೋ ಗೊತ್ತಿಲ್ಲ. ಇದು ಬಂದು ನೋ ಶುಗರ್, 0 ನೋ ಕ್ಯಾಲೋರೀಸ್, ಸ್ಪಾರ್ಕ್ಲಿಂಗ್ ವಾಟರ್ ಅಂತ, ಏನು ಲೆಮನ್ ಮತ್ತು ಜಿಂಜರ್ದು. ನಾವು ಹಾಟ್ ವಾಟರಲ್ಲಿ ಹಾಕ್ಕೊಂಡು ಕುಡಿಬೋದು ಅಂತ ತೊಗೊಂಡು. ಇದು ಆಫರಲ್ಲಿತ್ತು, ಒಂದಕ್ಕೆ 17 rupees. ಬಟ್ ಅಷ್ಟೊಂದು ಫ್ರೆಶ್ ಇಲ್ಲ, ಬಂದಮೇಲೆ ಗೊತ್ತಾಗ್ತಾಯಿದೆ. ಇದು ಬೇಬಿಗೆ ಅಂತ ಒಂದು ಪೇಂಟ್ ತೊಗೊಂಡ್ವಿ, ಅವಳಿಗೆ ಇಷ್ಟ ಆಗುತ್ತೆ. 100 rupees ಅನಿಸುತ್ತೆ. ಮತ್ತು ತುಂಬಾ ಇದೆ, ಎಲ್ಲನೂ ಇವಾಗ ತೋರಿಸೋದಕ್ಕಾಗಲ್ಲ, ಎಷ್ಟಾಗೋಯ್ತು ಅಷ್ಟು ಕವರ್ ಮಾಡ್ತೀನಿ. ಇದು ಮಶ್ರೂಮು 100 rupees. ಜ್ಯೂಸ್ ಅಲ್ಲ ಬೇಬಿ, ಅದೇನೋ ಬೇರೆ, ಬ್ರೋಕೊಲಿ
ಬ್ರೌನ್ ಬ್ರೆಡ್ ಮತ್ತು ಇದೇನೋ ಪಾಲಕ್ಕು ಮತ್ತು ಸ್ಪ್ರಿಂಗ್ ಆನಿಯನ್ನು ಪಿಜ್ಜಾ ಬೇಸ್ ಇದು ಕಡಿಮೆ ಇತ್ತು ಅಂತ ತೊಗೊಂಡ್ವಿ. ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಮೈದಾದು. ಯಾವಾಗಾದರೂ ಒಂದ್ಸಲ ಏನಾಗಲ್ಲ ಅಂತೇಳಿ 35 ರುಪೀಸ್ ಅಂತೆ. ನೋಡೋಣ ಮಾಡಿದಾಗ ತೋರಿಸ್ತೀನಿ. ಆ್ಯಂಡ್ ಮತ್ತು ಮನೇಲಿ ಯಾವಾಗಲೂ ಟಿಶ್ಯೂ ಪೇಪರ್ ಅಂತೂ ಇರಲೇಬೇಕು. ಇದು ಎಷ್ಟು ಬೈ 3 get 1 ಫ್ರೀ ಇತ್ತು ಅಂತ ಇದು ತೊಗೊಂಡ್ವಿ. ಇಲ್ಲೇನೋ ಕೊಟ್ಟಿದೆ. ಇದು ಪಿಜ್ಜಾ ಮಾಡೋದಕ್ಕೆ ಮೇಲ್ಗಡೆ ಟಾಪಿಂಗ್ಸ್ ಮಿಕ್ಸ್ ಬರುತ್ತಲ್ಲ, ಇದೊಂದು ತೊಗೊಂಡೆ. ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು, 82 ರುಪೀಸ್. ಮತ್ತು ಇದ್ಯಾವುದು ಮ್ಯಾಂಗೋ ಪಿಕ್ಕಲ್. ಎಗ್ಗು ಏನೋ ಆಫರ್ ಇತ್ತು, 30 ಎಗ್ಸ್ಗೆ ಇಲ್ಲಿ 330 ಇದೆ. ಬಟ್ 230 100 ರುಪೀಸ್ ಆಫ್ ಇತ್ತು ಅಂತ ಹೇಳಿ ಒಂದು ಟ್ರೈ ತೊಗೊಂಡ್ವಿ. ಮತ್ತು ಪಾವ್ ಭಾಜಿ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಮಾಡ್ತೀನೋ ಏನೋ ಗೊತ್ತಿಲ್ಲ. ಯಾವಾಗ ಹೋದಾಗೂ ಹಿಂಗೆ ನಾವು ಏನೋ ಶಾಪಿಂಗ್ ಮಾಡೋದು ಬೇಡ ಅಂತ ಹೋಗ್ತೀವಿ. ಬಟ್ ಇಷ್ಟಕ್ಕೆ ಮೈ ಗಾಡ್, ಇದು ಫಸ್ಟೇ ನೆನ್ನೆ ತರಿಸಿದ್ವಿ ವಾಟರ್ ಮೆಲನ್ ಮತ್ತು ತೆಂಗಿನಕಾಯಿ 49 ಏನೋ ಅನಿಸುತ್ತೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ತಗೊಂಡು ಬಂದ್ವಿ. ಸುಮ್ಮನೆ ಹೋಗಿ ಯಾವಾಗ ಹೋದ್ರೂ ಹಿಂಗೆ ಆಗುತ್ತೆ, ನೀವು ಹೋದಾಗ ಹಿಂಗೆ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನೂ ಬೇಡ ಅಂದ್ಕೊಂಡು ಹೋಗಿರ್ತೀವಿ. ಇದ್ಯಾವುದೋ ಬಿಸ್ಕೆಟ್ ಅಂತೆ, ಹಂಗೆ ಸ್ಕೆಚ್ ಪೆನ್ನು ಮತ್ತು ಇವದಕ್ಕೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಹರ್ಷೀಸ್ ಸ್ಪ್ರೆಡ್ ಬ್ರೆಡ್ಗೆ ಹಾಕೊಳ್ಳೋದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ ನೋಡಿ. ಸಣ್ಣದಕ್ಕೇ ಅಷ್ಟಾಗಿದೆ. ತಕ್ಷಣ ತುಂಬಾ ಹೊಟ್ಟೆ ಹಸ್ವಾಗ್ತಿತ್ತು. ಅದು ಓಪನ್ ಮಾಡಿಬಿಟ್ಟು ತೋರಿಸೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ. ಸೊ ಊಟ ಎಲ್ಲ ಮಾಡಾಯಿತು. ಇವಾಗ ಇಷ್ಟು ಗ್ರೋಸರೀಸ್ ಏನಲ್ಲ, ಅದು ಸುಮ್ಮನೆ ಎಕ್ಸ್ಟ್ರಾಸ್ ಇರುತ್ತಲ್ಲ ಆ ಥರ ಅಷ್ಟೇ. ನಾವು ಮನೆ ಹತ್ರನೇ ತರಿಸ್ಬಿಡ್ತೀವಿ ಗ್ರೋಸರಿ ಎಲ್ಲ. ಸುಮ್ಮನೆ ಅಂತ ಹೋಗಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೂ ಏನಾದರೂ ನಿಯರ್ ಬೈ ಈ ಕಡೆ ಫೋರಮ್ ಮಾಲ್ ಕಡೆ ಕೋಣನಕುಂಟೆ ಕ್ರಾಸಲ್ಲಿದ್ದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಸ್ವಲ್ಪ ರೀಸನಬಲ್ಲಾಗೇ ಇದೆ, ತುಂಬ ಏನು ಕಾಸ್ಟ್ಲಿ ಇಲ್ಲ. ನೀವು ಕೂಡ ವಿಸಿಟ್ ಮಾಡಿ ಹೆಂಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬೇಗನೆ ಶೇರ್ ಮಾಡಿದ್ದೀನಿ. ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀವಿ. ಥ್ಯಾಂಕ್ ಯು. ಏನು ಬೇಕೋ? ಓಕೆ ಬೇಬಿ, ಬಾಯ್ ಮಾಡಿಬಿಡು. ಬಾಯ್.